ಯಾವಾಗ ನಾವು ಯಜ್ಞ ದೃಷ್ಟಿಯನ್ನು ಮರೆಯುವೆವೋ, ಕೇವಲ ಸ್ವಾರ್ಥಕ್ಕಾಗಿ ಬಾಳುವೆವೋ, ಆ ಬಾಳು ವ್ಯರ್ಥವಾಗುತ್ತದೆ ಹಾಗೂ ಶೋಚನೀಯವಾಗಿರುತ್ತದೆ. ಈ ಸೃಷ್ಟಿ ನಿಂತಿರುವುದೇ ಯಜ್ಞದ ಆಧಾರದ ಮೇಲೆ. ಈ ವಿರಾಟ್ ಯಜ್ಞಕ್ಕೆ ಎಲ್ಲರೂ ತಮ್ಮಿಂದ ಏನಾದರೊಂದನ್ನು ಅರ್ಪಣೆ ಮಾಡಲೇಬೇಕಾಗಿದೆ. ಯಾರಲ್ಲಿ ಯಾವ ವಿಧವಾದ ಒಳ್ಳೆಯದು ಇದೆಯೋ ಅದನ್ನು ಇತರರ ಸೇವೆಗೆ ನೀಡಬೇಕು. ಹಲವು ವಿಧದ ಯಜ್ಞಗಳಿವೆ ಎಂದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ. ಕೆಲವರು ದ್ರವ್ಯ ದಾನ ರೂಪದ ಯಜ್ಞವನ್ನು ಮಾಡುತ್ತಾರೆ, ತಪೋರೂಪವಾದ ಯಜ್ಞವನ್ನು ಮಾಡುತ್ತಾರೆ ಹಾಗೂ ಸ್ವಾಧ್ಯಾಯ ಮತ್ತು ಜ್ಞಾನ ರೂಪವಾದ ಯಜ್ಞವನ್ನು ಇನ್ನೂ ಕೆಲವರು ಮಾಡುತ್ತಾರೆ. ಇವರೆಲ್ಲರೂ ದೃಢ ವ್ರತರಾದ ಯತಿಗಳು. ನಾವು ಏನನ್ನು ಕೊಡುತ್ತೇವೆಯೋ ಅದೆಲ್ಲ ಇಲ್ಲಿ ಮುಖ್ಯ. ಅದನ್ನು ಯಾವ ದೃಷ್ಟಿಯಿಂದ ಕೊಡುತ್ತೇವೆ ಎಂಬುದನ್ನು ನೋಡಬೇಕು. ನಾವು ಯಜ್ಞ ದೃಷ್ಟಿಯಿಂದ ಕೇವಲ ಲೌಕಿಕ ವಸ್ತುವನ್ನೇ ಇತರರಿಗೆ ನೀಡಬಹುದು, ಆದರೂ ಅದರಿಂದ ಪರಮಜ್ಞಾನ ಪ್ರಾಪ್ತವಾಗುವುದು. ಶ್ರೀಕೃಷ್ಣ ಗೀತೆಯಲ್ಲಿ ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತವಾಗುತ್ತವೆ ಎಂದು ಹೇಳುತ್ತಾರೆ. ಶ್ರೇಷ್ಠವಾದ ಆಧ್ಯಾತ್ಮಿಕ ವಸ್ತುವನ್ನು ಕೊಟ್ಟರೆ ನಮ್ಮ ಜೀವನದ ಮೇಲೆ ಯಾವ ಪರಿಣಾಮ ಉಂಟಾಗುವುದೋ ಅದೇ ಪರಿಣಾಮ ಯಜ್ಞ ದೃಷ್ಟಿಯಿಂದ ರೋಗಿಗೆ ಔಷಧ ಕೊಡುವುದರಿಂದ, ನಿರ್ಗತಿಕನಿಗೆ ಅನ್ನವನ್ನು ಕೊಡುವುದರಿಂದ, ನಿರಕ್ಷರಸ್ಥನಿಗೆ ವಿದ್ಯೆ ಕೊಡುವುದರಿಂದ ಪ್ರಾಪ್ತವಾಗುತ್ತದೆ. ಯಜ್ಞಕ್ಕೋಸ್ಕರ ಮಾಡದೇ ಇರುವ ಕರ್ಮಗಳು ನಮ್ಮನ್ನು ಬಂಧಿಸುತ್ತವೆ. ಯಾವಾಗ ಯಜ್ಞ ಭಾವನೆಯನ್ನು ಮರೆಯುತ್ತೇವೆಯೋ ಆಗ ನಾವು ಪ್ರಪಂಚದಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿರಬಹುದು, ವೇದಾಂತ ವಿಷಯಗಳನ್ನೇ ಇತರರಿಗೆ ಬೋಧಿಸುತ್ತಿರಬಹುದು, ಆದರೂ ಕೀರ್ತಿ ಮುಂತಾದ ಪಿಶಾಚಿಗಳು ನಮ್ಮನ್ನು ಮೆಟ್ಟುವವು. ಆದ ಕಾರಣ ಒಳ್ಳೆಯ ಕೆಲಸ ಮಾಡುವುದು, ಒಳ್ಳೆಯ ವಿಷಯಗಳನ್ನು ಇತರರಿಗೆ ಹೇಳುವುದು ಇವೇ ದೊಡ್ಡದ್ದಲ್ಲ. ಯಾವ ದೃಷ್ಟಿಯಿಂದ ಅದನ್ನು ಮಾಡುತ್ತಿರುವೆವು ಎಂಬುದನ್ನು ಸಹ ಗಮನಿಸಬೇಕು. ಅಮೃತವೆಂಬ ಹೆಸರುಳ್ಳ ಯಜ್ಞ ಶೇಷವನ್ನು ಯಾರು ಸೇವಿಸುವರೋ ಅವರು ಸನಾತನವಾದ ಬ್ರಹ್ಮವನ್ನು ಹೊಂದುತ್ತಾರೆ. ನಮ್ಮ ಪಾಲಿಗೆ ಯಾವ ಕರ್ತವ್ಯವೇ ಬರಲಿ, ಬರುವ ಫಲ ಭಗವಂತನಿಗೆ ಅರ್ಪಿತವಾಗಲಿ ಎಂದು ಮಾಡಿದರೆ ಅದೊಂದು ಯಜ್ಞವಾಗುವುದು. ಕೊನೆಗೆ ಏನು ಉಳಿಯುವುದೋ ಅದನ್ನು ಒಂದು ಪ್ರಸಾದದಂತೆ ಸ್ವೀಕರಿಸಿದರೆ ಅದೇ ಅಮೃತವಾಗಿ ನಮ್ಮನ್ನು ಸನಾತನ ಬ್ರಹ್ಮಸ್ಥಿತಿಗೆ ಒಯ್ಯುವುದು. ಯಜ್ಞ ಮಾಡದವನಿಗೆ ಇಹದಲ್ಲಿ ಸುಖವಿಲ್ಲ, ಇನ್ನು ಪರದಲ್ಲಿ ಹೇಗೆ ಸುಖ ಪ್ರಾಪ್ತವಾದೀತು? ಈ ಪ್ರಪಂಚದಲ್ಲಿ ನಾವು ಸುಖವಾಗಿರಬೇಕಾದರೆ ಕೊಟ್ಟು ತೆಗೆದುಕೊಳ್ಳಬೇಕು. ಸಾಧ್ಯವಾದಷ್ಟು ಹೆಚ್ಚನ್ನು ಕೊಟ್ಟು ಸಾಧ್ಯವಾದಷ್ಟು ಕಡಿಮೆಯನ್ನು ಸ್ವೀಕರಿಸುವುದೇ ಆನಂದದ ಮೂಲ. ಎಲ್ಲಿ ನಾವು ಕೊಡುವಾಗ ಗುಣಗಾಡುವೆವೋ, ವಿಧಿ ಇಲ್ಲದೆ ಬಂದಾಗ ಸಾಧ್ಯವಾದಷ್ಟು ಕಡಿಮೆ ಕೊಡುವೆವೋ, ಅದಕ್ಕಿಂತ ಹೆಚ್ಚನ್ನು ನಿರೀಕ್ಷಿಸುವೆವೋ, ಆಗ ನಮಗೆ ದುಃಖ ತಪ್ಪಿದ್ದಲ್ಲ. ನೀನು ಏನು ಕೆಲಸ ಮಾಡುತ್ತೀಯೋ, ಏನು ಊಟ ಮಾಡುತ್ತೀಯೋ, ಯಾವ ಯಜ್ಞವನ್ನು ಮಾಡುತ್ತೀಯೋ, ಯಾವ ದಾನವನ್ನು ಮಾಡುತ್ತೀಯೋ, ಯಾವ ತಪಸ್ಸನ್ನು ಮಾಡುತ್ತೀಯೋ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡು ಎನ್ನುವನು ಶ್ರೀಕೃಷ್ಣ ಪರಮಾತ್ಮ. ಈ ಅರ್ಪಿತ ಭಾವವನ್ನೇ ಯಜ್ಞವೆಂದು ಹೇಳುವುದು. ಸೃಷ್ಟಿ ನಿಂತಿರುವುದೇ ಈ ಯಜ್ಞದ ಆಧಾರದ ಮೇಲೆ. ವೃಷ್ಟಿ ಸಮಷ್ಟಿಗೆ ತನ್ನನ್ನು ತಿಳಿದೋ ತಿಳಿಯದೆಯೋ ಪ್ರಯತ್ನಪೂರ್ವಕವಾಗಿಯೋ ಬಲಾತ್ಕಾರವಾಗಿಯೋ ಧಾರೆ ಎರೆದುಕೊಳ್ಳುತ್ತಿದೆ. ಸಮಷ್ಟಿ ವೃಷ್ಟಿಯ ಬೆಳವಣಿಗೆಗೆ ಏನು ಬೇಕೋ ಅದನ್ನು ನೀಡುತ್ತದೆ. ಕೇಳಿಸಿಕೊಂಡು ಸಮಷ್ಟಿ ವೃಷ್ಟಿಗೆ ಅದನ್ನು ಕೊಡುವುದಿಲ್ಲ, ಕೇಳಿಸಿಕೊಳ್ಳದೆ ಅದನ್ನು ಕೊಡುವುದು. ನಾನು ಕೊಡಬೇಕಾಗಿರುವುದನ್ನು ಕೊಟ್ಟರೆ ನನಗೆ ಬರಬೇಕಾಗಿರುವುದು ಬಂದೇ ಬರುವುದು. ಇದು ಜೀವನದ ಗಾಢ ನಿಯಮ. ಕೊಡುವುದರ ಮೇಲೆ ಜಗತ್ತು ನಿಂತಿದೆ. ಕೆಲವರು ತಿಳಿದು ಕೊಡುತ್ತಿರುವವರು, ಮತ್ತೆ ಕೆಲವರು ತಿಳಿಯದೆ ಕೊಡುತ್ತಿರುವರು, ಕೆಲವರು ಸಂತೋಷದಿಂದ ಕೊಡುತ್ತಿರುವವರು, ಕೆಲವರು ಅಯ್ಯೋ ಕೊಡಬೇಕಲ್ಲ ಎಂದು ಗೊಣಗಾಡಿಕೊಂಡು ಕೊಡುತ್ತಿರುವರು. ಅಂತೂ ನಾವು ಕೊಡಬೇಕಾಗಿರುವುದನ್ನು ದೇವರು ವಸೂಲಿ ಮಾಡಿಯೇ ಮಾಡುತ್ತಾರೆ.
ಅವನಿಗೆ ವಸೂಲಿ ಮಾಡುವುದಕ್ಕೆ ಹಲವು ಮಾರ್ಗಗಳಿವೆ. ದಾನಕ್ಕೆ ಕೊಡದೇ ಇದ್ದರೆ ದಂಡಕ್ಕೆ ಕೊಡಬೇಕಾಗುತ್ತೆ. ರೋಗ, ನಷ್ಟ, ಅತ್ಯಾಸೆ, ಕೋರ್ಟ್ ಕಚೇರಿ, ಕಳ್ಳಕಾಕರು ಇವುಗಳ ಮೂಲಕ ತನಗೆ ಬರಬೇಕಾಗಿರುವುದನ್ನು ವಸೂಲಿ ಮಾಡಿಯೇ ಬಿಡುವನು. ನಗುತ್ತಾ ಕೊಟ್ಟು ಉದ್ಧಾರವಾಗು, ಕೊಟ್ಟು ಶಾಂತಿ ಹೊಂದು ಎನ್ನುವುದು ಯಜ್ಞದೃಷ್ಟಿ. ಬ್ರಹ್ಮಾಂಡವನ್ನು ನೋಡಲಿ, ಪಿಂಡಾಂಡವನ್ನು ನೋಡಲಿ, ಎಲ್ಲ ಮತ್ತೊಂದಕ್ಕೆ ದುಡಿಯುವುದು ಕಾಣುತ್ತದೆ. ಸೂರ್ಯ ತನಗಾಗಿ ಕಾಂತಿಯನ್ನು, ಶಾಖವನ್ನು ಚೆಲ್ಲುತ್ತಿಲ್ಲ. ಭೂಮಿಗಾಗಿ, ಇತರ ಗ್ರಹಗಳಿಗಾಗಿ ಅದನ್ನು ಕೊಡುತ್ತಿದ್ದಾನೆ. ಚಂದ್ರ ತನಗಾಗಿ ಸುತ್ತುತ್ತಿಲ್ಲ, ಭೂಮಿಗಾಗಿ ಸುತ್ತುತ್ತಿರುತ್ತಾನೆ. ಭೂಮಿ ಕೂಡ ತನಗಾಗಿ ಸೂರ್ಯನ ಸುತ್ತ ಸುತ್ತುತ್ತಿಲ್ಲ. ಅಲ್ಲಿರುವ ಪ್ರಾಣಿ ವರ್ಗಕ್ಕಾಗಿ ಹಗಲು ರಾತ್ರಿಗಳಾಗಲೆಂದು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಿದೆ. ಭೂಮಿ ಅನೇಕ ಖನಿಜ ಸಂಪತ್ತುಗಳು, ಎಣ್ಣೆ ಮುಂತಾದವುಗಳನ್ನು ತನಗಾಗಿ ತನ್ನ ಗರ್ಭದಲ್ಲಿ ಹುದುಗಿಸಿಟ್ಟುಕೊಂಡಿಲ್ಲ, ಮುಂದೆ ಬರುವ ಮಾನವರಿಗಾಗಿ ಇಟ್ಟುಕೊಂಡಿದೆ. ಭೂಮಿಯ ಮೇಲಿರುವ ಬೆಟ್ಟ ತನಗಾಗಿ ಇಲ್ಲ, ನದಿ ತನಗಾಗಿ ಹರಿಯುತ್ತಿಲ್ಲ, ಗಿಡ ಮರಗಳು ಕೇವಲ ತಮಗಾಗಿ ಹೂ ಹಣ್ಣುಗಳನ್ನು ಬಿಡುತ್ತಿಲ್ಲ, ಎಲ್ಲ ಇತರರ ಸೌಕರ್ಯಕ್ಕಾಗಿ ಬಾಳುತ್ತಿವೆ. ನಮ್ಮ ದೇಹದಲ್ಲಿಯೂ ಒಂದು ಮತ್ತೊಂದಕ್ಕೆ ವೃಷ್ಟಿ ಸಮಷ್ಟಿಗೆ ಕೆಲಸ ಮಾಡುವುದನ್ನು ಕಾಣಬಹುದು. ಹೃದಯ ತನ್ನೆಡೆಗೆ ಬರುವ ರಕ್ತವನ್ನು ಒತ್ತಿ ನಮ್ಮ ದೇಹದ ಭಾಗಗಳಿಗೆಲ್ಲ ಕಳುಹಿಸುತ್ತದೆ. ಮೂಳೆಯ ಒಳಗಡೆ ರಕ್ತದ ಕಣಗಳು ಹುಟ್ಟಿ ರಕ್ತ ಪ್ರವಾಹವನ್ನು ಸೇರುವುವು. ದೇಹದ ಹಲವು ಕಡೆಗಳಲ್ಲಿರುವ ಹಲವಾರು ಗ್ರಂಥಿಗಳು ತಮ್ಮ ರಸವನ್ನು ಸಮಷ್ಟಿ ದೇಹದ ರಕ್ಷಣೆಗೆ ಸುರಿಸುತ್ತಿವೆ. ಎಲ್ಲ ಅಂಗಾಂಗಗಳು ಒಟ್ಟು ದೇಹಕ್ಕೆ ಕೆಲಸ ಮಾಡುತ್ತವೆ. ಒಟ್ಟು ದೇಹ ಪ್ರತಿಯೊಂದು ಅಂಗಾಂಗವನ್ನು ಗಮನದಲ್ಲಿಟ್ಟುಕೊಂಡಿರುವುದು. ಸಮಾಜದಲ್ಲಿಯೂ ಇದೇ ನಿಯಮ ಜಾರಿಯಲ್ಲಿರುವುದನ್ನು ನೋಡುತ್ತೇವೆ. ಪಾಂಡಿತ್ಯ, ಅಧಿಕಾರ, ಐಶ್ವರ್ಯ ಎಲ್ಲರಿಗೂ ಹಂಚಿ ಹೋಗುವುದಕ್ಕಿಂತ ಮುಂಚೆ ಕೆಲವು ವ್ಯಕ್ತಿಗಳಲ್ಲಿ ಸಂಗ್ರಹವಾಗುವುದು, ಅಲ್ಲಿಂದ ಇತರ ಕಡೆಗೆ ಹರಿದು ಹೋಗುವುದು. ಮೇಲಿರುವ ಟ್ಯಾಂಕಿನಿಂದ ಕೆಳಗಿರುವ ಊರಿನ ನಲ್ಲಿಗಳಿಗೆಲ್ಲ ನೀರು ಹರಿದು ಬರುವುದು. ಹೀಗೆ ನೀರನ್ನು ಕಳುಹಿಸುವುದಕ್ಕಾಗಿ ಮೇಲೆ ಟ್ಯಾಂಕನ್ನು ಕಟ್ಟಿದ್ದಾರೆ. ಆ ಟ್ಯಾಂಕು ಎಲ್ಲ ನೀರು ತನ್ನಲ್ಲೇ ಇರಬೇಕು ಎಂದರೆ ನಾಶವಾಗುತ್ತದೆ. ಇನ್ನೊಬ್ಬರಿಗೆ ಹಂಚುವುದಕ್ಕಾಗಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ದೇವರು ಕೆಲವು ವ್ಯಕ್ತಿಗಳಲ್ಲಿ ಪಾಂಡಿತ್ಯ, ಐಶ್ವರ್ಯ, ಅಧಿಕಾರ ಮುಂತಾದುವನ್ನು ಶೇಖರಿಸಿಡುವನು. ಯಾವಾಗ ಆ ವ್ಯಕ್ತಿ ಬರೀ ಶೇಖರಿಸುತ್ತಾ ಹೋಗುವನೋ, ಹಂಚುವುದಿಲ್ಲವೋ, ಅವನು ಆಗ ಹಾಳಾಗುತ್ತಾನೆ. ಇತರರಿಗೆ ಬರೀ ನೀಡುವುದಕ್ಕಾಗಿ ದೇವರು ನಮ್ಮಲ್ಲೇ ಇಟ್ಟಿದ್ದಾನೆ ಎಂದರಿತು ಅರ್ಪಿತ ಭಾವದಿಂದ ಯಾವಾಗ ಇನ್ನೊಬ್ಬರಿಗೆ ಕೊಡುತ್ತೇವೆಯೋ ಅದೇ ಯಜ್ಞ. ಇದೇ ವ್ಯಕ್ತಿಗೆ ಮತ್ತು ಜನಾಂಗಕ್ಕೆ ಕಲ್ಯಾಣಕಾರಿ. ಗೀತೆಯಲ್ಲಿ ಬರುವ ಒಂದು ಅಮೋಘವಾದ ಭಾವನೆ ಇದು. ಶ್ರೀ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಇನ್ನು ಏನನ್ನೂ ಹೇಳದೆ ಈ ಯಜ್ಞ ಭಾವನೆಯೊಂದನ್ನು ಮಾತ್ರ ಕೊಟ್ಟಿದ್ದರೂ ಸಾರ್ಥಕವಾಗುತ್ತಿತ್ತು ಗೀತೆ. ಮುಂದಿನ ಭಾಗ ಚತುರ್ವರ್ಣ. ಶ್ರೀ ಕೃಷ್ಣ ಪರಮಾತ್ಮ ಗುಣ ಮತ್ತು ಕರ್ಮಗಳಿಗೆ